ಶತ್ರುಗಳನ್ನು ಪ್ರೀತಿಸೋಣ, ದ್ವೇಷಿಸುವವರನ್ನು ಪ್ರೀತಿಸೋಣ. ಪ್ರೀತಿಯಿಂದ ಎಲ್ಲವೂ ಸಾಧ್ಯವೆಂದು ತಿಳಿಸಿ ಏಷ್ಯಾದ ಬೆಳಕು ಎಂದು ಕರೆಸಿಕೊಂಡಿರುವ ನಮ್ಮ ಮಹಾನ್ ಭಗವಾನ್ ಗೌತಮ ಬುದ್ಧನ ಚರಿತೆಯ ಒಂದು ತುಣುಕನ್ನು ನೋಡೋಣ ಬನ್ನಿ. ನನಗೇಕೆ ಶಿವಗುಡಿಯ ಯಾತ್ರೆ, ಕರ್ಮವೇ ಆರಾಧನೆ, ಸೇವೆಯೇ ಪೂಜೆ, ಪೊರಕೆಯೇ ಆರತಿ, ಗುಡಿಸುವುದೇ ನನ್ನ ದೇವರ ಪೂಜೆ. ಕಸದಾಗ ರಸ ಕಾಣುವವ ನಾನು, ಅಣ್ಣ ರಸ ಹೀರುವವರು ನೀವು. ಕಸದಾಗ ಕನಸ ಕಾಣುವವ ನಾನು, ನನಸಾಗೆ ಕನಸ ಕಾಣುವವರು ನೀವು. ಶ್ರಮದಾಗ ಸಗ್ಗ ಕಾಣುವವ ನಾನು, ಯಾಗ ಯಜ್ಞದಾಗ ಸುಖ ಕಾಣುವವರು ನೀವು. ಜಗದ ಜಡವ ಜಾಡಿಸುವ ಜಾಡಮಾಲಿ ನಾನು, ಜಡವ ಒತ್ತು ಮಲಗಿರುವ ದ್ವಿಜರು ನೀವು. ನಾನು ನೀನು ಜಾಡಮಾಲಿ ಕಾಯಕವನ್ನು ಮಾಡುತ್ತಿರುವನು ಭಗವಂತ. ಜಗದ ಜಡವ ಜಾಡಿಸುವ ಜಾಡಮಾಲಿಯು ಹೀನನಾಗುವನೆ. ನಿನ್ನ ಕಾಯಕ ಹೀನವಾದುದಲ್ಲ ಸಹೋದರ. ನಾಲ್ಕು ಜನರಿಗೆ ಸಹಾಯ ಮಾಡುವ ಕಾಯಕ ಎಂದಿಗೂ ಹೀನವಾಗಲಾರದು. ಎಲ್ಲರೂ ಈ ಕಾಯಕವನ್ನು ಹೀನವೆಂದೇ ಹೇಳಬೇಕು ಭಗವಾನ್. ದರಿದ್ರನಾದ ನನಗೆ ತಿನ್ನಲು ತುಸು ಸಿಕ್ಕುವ ಕಾಯಕವಿದೆ. ನಿನ್ನ ಹೆಸರೇನು ಸಹೋದರ? ಸುನೀತಾ. ಬಾ ಸುನೀತಾ. ಕುಳಿತುಕೋ. ಸುನೀತಾ, ನಿನ್ನ ತಂದೆ ಯಾವ ಕಾಯಕ ಮಾಡುತ್ತಿದ್ದನು? ಅವನು ಜಾಡಮಾಲಿಯೇ. ನಿನ್ನ ತಾತ ಯಾವ ಕಾಯಕ ಮಾಡುತ್ತಿದ್ದನು? ಅವನು ಜಾಡಮಾಲಿಯೇ. ಹಾಗಾದರೆ ನಿನಗೆ ಅನ್ನ ನೀಡುತ್ತಿರುವ ಈ ಕಾಯಕ ನೀನಾಗೆ ಆರಿಸಿಕೊಂಡದ್ದಲ್ಲ, ನಿನ್ನ ವಂಶ ಪಾರಂಪರ್ಯದಿಂದ ನಿನಗೆ ಬಂದದ್ದು. ಆದ್ದರಿಂದ ನಿನ್ನ ವಂಶವನ್ನು ಈ ಕಾಯಕಕ್ಕೆ ಮೀಸಲಿಸಿದ ಜನರೇ ನೀಚ ಕುಲದವರು. ಭಗವಾನ್, ಹಾಗಾದರೆ ನಾನು ಸಹ ಉಚ್ಚ ಕುಲದ ವ್ಯಕ್ತಿಯೇ? ಕಾಯಕ ಗುಣಗಳನ್ನು ಹೊಂದಿದವರೆಲ್ಲರೂ ಶ್ರೇಷ್ಠರೇ. ಹಾಗಾದರೆ ನಾನು ನಿನ್ನೊಂದಿಗೆ ಸೇರಬಹುದೇ ಭಗವಾನ್? ನೀನು ನನ್ನೊಂದಿಗೆ ಭಿಕ್ಕುವಾಗಬಹುದು. ಭಗವಾನ್, ನನ್ನನ್ನು ಮನುಷ್ಯನಂತಲ್ಲದೆ ಪ್ರಾಣಿಯಂತೆ ನಡೆಸಿಕೊಳ್ಳುತ್ತಿರುವ ಈ ಜನರ ನಡುವೆ ನಿನ್ನಂತಹ ಸಹೋದರ ನನ್ನನ್ನು ಕರೆದಾಗ ಬರದೇ ಇರುವವನೇ ನನ್ನನ್ನು ನಿನ್ನ ಸಂಘಕ್ಕೆ ಸೇರಿಸಿಕೊಂಡಲ್ಲಿ. ಬಾ ಭಿಕ್ಕು, ಬಾ. ಕುಡಿಯಲು ಸ್ವಲ್ಪ ನೀರು ನೀಡುವೆಯಾ? ಕ್ಷಮಿಸಿ ಸನ್ಯಾಸಿಗಳೇ, ನಾನು ನಿಮಗೆ ನೀರು ನೀಡುವಂತಿಲ್ಲ. ನಾನು ಜಾಂಡಾಲ ಕನ್ಯೆ, ನೀಚ ಜಾತಿಯವಳು. ನಿನ್ನಿಂದ ನನಗೆ ನೀರು ಬೇಕು, ನಿನ್ನ ಜಾತಿ ಬೇಕಿಲ್ಲ ತಂಗಿ. ಆದರೂ ನಾನು ನಿಮಗೆ ನೀರು ನೀಡುವುದಿಲ್ಲ. ಇಂದು ನಾನು ಮೈಲಿಗೆಯಾಗಿದ್ದೇನೆ, ಮುಟ್ಟಾಗಿದ್ದೇನೆ. ನಿನ್ನಿಂದ ನನಗೆ ನೀರು ಬೇಕು, ನಿನ್ನ ಮುಟ್ಟು ಮೈಲಿಗೆ ಬೇಕಿಲ್ಲ ತಂಗಿ. ಸಮಾಜದ ನಿಯಮದ ಪ್ರಕಾರ ಮುಟ್ಟಾದವಳು ಮೈಲಿಗೆಯಾಗುತ್ತಾಳೆ.
ಬೆವರು ಸೋಕಿಸಿಕೊಂಡವರಿಗೂ ಮೈಲಿಗೆಯಾಗುತ್ತದೆ. ಇದು ನಿಮಗೆ ತಿಳಿದಿಲ್ಲವೇ ಸನ್ಯಾಸಿಗಳೇ? ಕ್ಷಮಿಸು ತಂಗಿ, ನನಗದೆಲ್ಲ ತಿಳಿಯದು. ಉತ್ತರ ಭಾಗದಲ್ಲಿನ ಹಲವು ಜನಪದಗಳು ಮುಟ್ಟಿನ ನೆತ್ತರಂಟಿದ ಕಲ್ಲನ್ನು ಮಾತೃದೇವತೆಯನ್ನೇ ಪೂಜಿಸುವುದುಂಟು. ಮಾತೃದೇವತೆ ನಿಜಕ್ಕೂ ಕೇಳಿ ಸಂತೋಷವಾಗುತ್ತಿದೆ ಸನ್ಯಾಸಿ. ನಿಮ್ಮ ಗ್ರಾಮದ ಮನೆಗಳಲ್ಲಿ ಹೆಣ್ಣು ಬೆಕ್ಕು ಹೆಣ್ಣು ನಾಯಿಗಳನ್ನು ಸಾಕಿದ್ದಾರೆಯೇ ತಂಗಿ? ಸಾಕಿದ್ದಾರೆ. ವರ್ಷಕ್ಕೊಮ್ಮೆ ಎಷ್ಟು ಬಾರಿ ಅವುಗಳನ್ನು ಊರಿಂದ ಹೊರಗಟ್ಟಲಾಗುತ್ತದೆ? ಖಂಡಿತವಾಗಿಯೂ ಹೊರಗಟ್ಟಲಾರರು ಸನ್ಯಾಸಿ. ನಿಮ್ಮ ಗ್ರಾಮದ ಮನೆಗಳಲ್ಲಿ ಹಾಲುಣಿಸುವ ಆಕಳು, ಎಣ್ಣೆ, ಕುರಿ ಮೇಕೆಗಳನ್ನು ಸಾಕಿದ್ದಾರೆಯೇ? ಸಾಕಿದ್ದಾರೆ. ತಿಂಗಳಿಗೆ ಎಷ್ಟು ದಿನ ಅವುಗಳನ್ನು ಮನೆಗೆ ಬಿಟ್ಟು ಹೊರಗಟ್ಟುತ್ತಾರೆ? ಖಂಡಿತವಾಗಿಯೂ ಹೊರಗಟ್ಟಲಾರರು. ಹಾಗಿದ್ದ ಮೇಲೆ ಪ್ರಾಣಿಗಳಿಗಿಲ್ಲದ ಮುಟ್ಟಿನ ಮೈಲಿಗೆ ನಿನಗೇಕೆ ತಂಗಿ? ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯೂ ಮುಟ್ಟಾಗುತ್ತದೆ. ಹೆಣ್ಣು ಮುಟ್ಟಾಗದಿದ್ದರೆ ಮಾನವನ ಸಂತತಿ ಬೆಳೆಯುತ್ತದೆ. ಹೆಣ್ಣು ಪ್ರಕೃತಿ ಇದ್ದಂತೆ, ಎಲ್ಲವನ್ನೂ ಹಣವ ಕಾಯುವವರು. ಹೆಣ್ಣು ಮುಟ್ಟಾಗಲೆಂದರೆ ಅಂದು ಹಬ್ಬವಾದಂತೆ. ಅರೆ, ನನ್ನ ಹೆಸರು ಪ್ರಕೃತಿಯ ಸನ್ಯಾಸಿ. ಈಗ ಹೊಟ್ಟೆ ತುಂಬ ನೀರು ಕೊಡಿ. ಧನ್ಯವಾದಗಳು ತಂಗಿ. ಸನ್ಯಾಸಿ, ನನ್ನನ್ನು ಪ್ರಕೃತಿಯನ್ನು ತಂಗಿ ಎನ್ನಬೇಡ. ನಾನು ಆನಂದ. ನಾನೊಬ್ಬ ಬಿಕ್ಕು ತಂಗಿ. ನನಗೆಲ್ಲ ಹೆಣ್ಣು ಮಕ್ಕಳೂ ಸಹೋದರಿಯರೇ. ಪ್ರಕೃತಿ, ನೀರು ತರುವುದು ಬಿಟ್ಟು ಹೀಗೇಕೆ ನಿಂತಿರುವೆ? ಅಮ್ಮ, ಈಗ ತಾನೇ ಆನಂದ ಬಿಕ್ಕು ನನ್ನಲ್ಲಿ ನೀರು ಕುಡಿದು ಹೋದನಮ್ಮ. ಏನು, ನಿನ್ನಿಂದ ನೀರು ಕುಡಿದು ಹೋದರೆ? ಅವನದು ಬೇರೆ ಸೀಮೆ ಇರಬೇಕು. ಇಲ್ಲಮ್ಮ, ಅವನು ಚೇತನವನದಲ್ಲಿ ತಂಗಿರುವ ಬುದ್ಧರ ಸಂಘದವರು. ಅವರಂತೆಯೇ ಕೇಶಮುಂಡನ ಮಾಡಿಕೊಂಡು ಚೀವರ ಹೊತ್ತು ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದಿದ್ದ. ನಾನು ನಿಮಗೆ ನೀರು ನೀಡುವಂತಿಲ್ಲ ಜಾಂಡಲ ಕನ್ಯೆ ಎಂದಿದ್ದಕ್ಕೆ ನನಗೆ ನಿಮ್ಮಿಂದ ನೀರು ಬೇಕು, ನಿನ್ನ ಜಾತಿ ಬೇಡ ಎಂದನಮ್ಮ. ಆಹಾ, ಎಂತಹ ಸನ್ಯಾಸಿ! ಸರಿ, ನಡೆ ಮನೆಗೆ. ಅಮ್ಮ, ನನ್ನನ್ನು ಯಾರೇನು ಕೊಡುವುದಾದರೆ ನಾನು ಆನಂದನನ್ನು ಮಾತ್ರ ಮದುವೆ ಆಗುವುದು, ಬೇರೆ ಯಾರನ್ನು ಆಗೋದಿಲ್ಲ. ಮಗಳೇ, ಆ ಮದುವೆ ಅಸಾಧ್ಯ. ಪೂಜ್ಯ ಆನಂದನು ಬ್ರಹ್ಮಚರ್ಯ ಪಾಲನೆಯ ಪ್ರತಿಜ್ಞೆ ಕೈಗೊಂಡಿದ್ದಾನೆ. ನಡೆ ಮನೆಗೆ. ನನಗೊಂದು ಸಮಸ್ಯೆ ಕಾಡುತ್ತಿದೆ. ಅದೇನು ಹೇಳಬೇಕು? ಮಂಜೆ, ನಾವು ನಿಮ್ಮಲ್ಲಿಗೆ ಬರುವಾಗ ಒಂದು ನದಿಯನ್ನು ದಾಟಬೇಕು. ನದಿಯನ್ನು ದಾಟಲಾರದೆ ಇವತ್ತು ಒಬ್ಬರು ತೊಂದರೆಯಲ್ಲಿದ್ದರು. ಆಕೆ ನಮ್ಮನ್ನು ನೋಡಿ ಮೈದಾಟಿಸುವಂತ ಕೇಳಿಕೊಂಡಾಗ ನಾನು ದುಃಖವಾಗಿರುವ ಕಾರಣ, ಸ್ತ್ರೀ ಸಂಘ ಮಾಡಬಾರದ ಕಾರಣ ನಿರಾಕರಿಸಿದೆ. ಆದರೆ ನನ್ನ ಸಹೋದರ ಬಿಟ್ಟು ಅವರನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ನದಿದಾಡಿದರು. ಇದು ಸರಿಯೇ ಬರುತ್ತೆ? ಭಿಕ್ಕು ಆ ಭಿಕ್ಕುವಾದರೂ ನದಿಯ ಆ ಬದಿಯ ದಡದಿಂದ ಈ ಬದಿಯ ದಡದವರೆಗೆ ಅವಳನ್ನು ತನ್ನ ಕೈಗಳಿಂದ ಹೊತ್ತು ತಂದು ಬಿಟ್ಟು ಬಿಟ್ಟನು. ಆದರೆ ನೀನು ಆಕೆಯನ್ನು ಅಲ್ಲಿಂದ ಇಲ್ಲಿಯವರೆಗೆ ನಿನ್ನ ಮನಸ್ಸಿನಲ್ಲಿ ಹೊತ್ತುಕೊಂಡು ಬಂದಿರುವೆಯಲ್ಲ, ಇಲ್ಲಿಯಾದರೂ ನನ್ನನ್ನು ಕ್ಷಮಿಸಿ. ಏಕೆ ದುಃಖಿತಳಾಗಿರುವೆ? ಭಗವಾನ್, ನಾನು ಪ್ರಕೃತಿ ನಿಮ್ಮ ಶಿಷ್ಯ ಆನಂದನನ್ನು ಮದುವೆಯಾಗಬೇಕೆಂದಿರು. ಆತನಿಗಿನ್ನು ಮದುವೆಯಾಗಿಲ್ಲದ ಕಾರಣ ಆತನನ್ನು ಮದುವೆಯಾಗುವ ಅಭಿಲಾಷೆಯಾಗಿದೆ. ಮಗು, ಆನಂದನಲ್ಲಿ ಅದೇನನ್ನು ನೋಡಿ ಅಷ್ಟು ಪ್ರೀತಿಸುವೆ?
ನಿನಗೇನಾದರೂ ಪ್ರಕೃತಿಯಲ್ಲಿ ಮನಸ್ಸಿದ್ದರೆ ಉಪಾಸಕನಾಗಬಹುದು. ಸಂಘ ಬಂಧನವಲ್ಲ. ಇಲ್ಲ, ನಾನಿನ್ನು ಅರ್ಹಂತನಾಗಬೇಕಿದೆ ಭಗವಾನ್. ಭಗವಾನ್, ನನಗೂ ನಿಮ್ಮ ಸಂಘದಲ್ಲಿ ಅವಕಾಶವಿದೆಯೇ? ಇಲ್ಲಿ ಎಲ್ಲರಿಗೂ ಅವಕಾಶವಿದೆ. ಸನ್ಯಾಸ ಸ್ವೀಕರಿಸುವವರು ಭಿಕ್ಷುಣಿಯಾಗುತ್ತಾರೆ, ಗೃಹಸ್ಥರು ಉಪಾಸಕರಾಗುತ್ತಾರೆ. ನನ್ನನ್ನು ಭಿಕ್ಷುಣಿಯಾಗಿ ಸ್ವೀಕರಿಸು. ಬಾ ಭಿಕ್ಷುಣಿ, ಬಾ. ಸಹೋದರರೇ, ಮತ್ತೊಮ್ಮೆ ಕೇಳುತ್ತಿದ್ದೇನೆ, ನಿಮ್ಮಲ್ಲಿ ಯಾರ ಮನಸ್ಸಿನಲ್ಲಾದರೂ ಬುದ್ಧನ ಬಗ್ಗೆ ಅಥವಾ ಸಂಘದ ಬಗ್ಗೆ ಅಥವಾ ಮಾರ್ಗ ಅಥವಾ ಮಾರ್ಗದ ಸಾಧನೆಯ ಬಗ್ಗೆ ಸಂದೇಹ, ಗೊಂದಲಗಳಿರಬಹುದು. ಹಾಗೇನಾದರೂ ಇದ್ದಲ್ಲಿ ಕೇಳಿ ಪರಿಹರಿಸಿಕೊಳ್ಳಬಹುದು. ನಿಮ್ಮ ಗುರು ಹೋದ ಮೇಲೆ ಪಶ್ಚಾತ್ತಾಪ ಪಡಬೇಡಿ. ದಿಕ್ಕು ಬಾಂಧವರಲ್ಲಿ ಸಂದೇಹಗಳೇಕಿರುತ್ತವೆ ಭಗವಾನ್. ಗಾಳಿಯಲ್ಲಿ ನೀರಾವಿ ಬೆರೆತಂತೆ ಧರ್ಮ ಮಾರ್ಗ ಬೆರೆತು ಮೋಡವಾಗಿದೆ. ಕಾಲ ಕಾಲಕ್ಕೆ ಮಳೆ ಸುರಿಸುತ್ತದೆ. ಭಗವಾನ್, ಏನೋ ನಡೆದಿರಂತೆ. ಮೊಗಲ್ಲಾನ, ನನಗಿನ್ನಾಗದು ಎನಿಸುತ್ತದೆ. ಕುಶಿನಾರವು ಅಷ್ಟು ಪ್ರಾಶಸ್ತ್ಯವೆಲ್ಲ ಉಳಿಸುತ್ತವೆ. ಏನಾದ್ಯಕ್ಕೆ ಚಂಪಾ, ರಾಜಗುಹ, ಶ್ರಾವಸ್ತಿ, ಸಾಕೇತ, ಕೋಸಾಂಬಿ ಅಥವಾ ಬನಾರಸಿನಂತಹ ಬೃಹತ್ ನಗರಗಳಿವೆ ಭಗವಾನ್. ಸೋದರ ಮೊಗಲ್ಲಾನ, ಅದೆಂತಹ ಮಾತು? ನಿನ್ನ ಮಾತುಗಳು ನನಗೆ ರೂಢಿಸುತ್ತಿಲ್ಲ. ಈ ಜಗತ್ತಿನಲ್ಲಿ ದುಃಖವಿದೆ, ದುಃಖಕ್ಕೆ ಕಾರಣವಿದೆ, ದುಃಖವನ್ನು ನಿವಾರಿಸುವ ಮಾರ್ಗವೂ ಇದೆ. ಸೋದರ ಆನಂದ, ಭಗವಾನನ ಬೋಧನೆಯನ್ನು ಮರೆತೆಯೇನು? ಕ್ಷಣ ಉಳಿದಂತೆ ನಾವು ಪ್ರೀತಿ ಪಾತ್ರದಿಂದ ದೂರ ಆಗುತ್ತಿರುತ್ತೇವೆ. ಕ್ಷಣ ಉಳಿದಂತೆ ನಾವು ವಯಸ್ಸಾಗುತ್ತಿರುತ್ತೇವೆ. ಕ್ಷಣ ಉಳಿದಂತೆ ನಾವು ಸಾವಿಗೆ ಹತ್ತಿರವಾಗುತ್ತಿರುತ್ತೇವೆ. ಇದಕ್ಕೆ ಬುದ್ಧನೂ ಅರ್ಥಲ್ಲ. ಸತ್ಯವನ್ನು ಸತ್ಯವನ್ನೇ ಒಪ್ಪಿಕೊಳ್ಳಬೇಕು. ಸೋದರ ಆನಂದ, ನಿನಗಿದು ಅರ್ಥವಾಯಿತೆ? ಅರ್ಥವಾಗಲಿಲ್ಲವೆಂದರೆ ಹೌದು, ಸಾವಿಲ್ಲದ ಮನೆಯ ಸಾಸಿವೆತ. ನಿನಗಾಗಿ ಕಾಯುತ್ತೇನೆ. ನಿಮ್ಮ ಮೇಲಿನ ಪ್ರೀತಿ ನನ್ನನ್ನು ಅಂಧನನ್ನಾಗಿಸಿತು. ಸತ್ಯವನ್ನು ಸತ್ಯವೆಂದೇ ಒಪ್ಪುತ್ತೇನೆ ಭಗವಾನ್. ಸೋದರ ಮೊಗಲ್ಲಾನ, ಕುಶಿನಾರವು ದೇಹತ್ಯಾಗಕ್ಕೆ ಪ್ರಾಶಸ್ತ್ಯ ಸ್ಥಳವೇ ಆಗಿದೆ. ಹಾಗೆಯೇ ಆಗಲಿ, ನಾನಿನ್ನು ಬರುತ್ತೇನೆ ಭಗವಾನ್. ಭಗವಾನ್, ಇನ್ನು ಈ ಸಂಘದ ದಿಕ್ಕು ಭಗವಾನ್. ಈ ಸಂಘದ ದಿಕ್ಕು ಭಗವಾನ್ ಬುದ್ಧನೇ ತಾನೆ. ಈ ಸಂಘದ ನಾಯಕ ಭಗವಾನೇ ಆಗಿರುವಾಗ ನಿನ್ನ ರಾವದರ್ಶ ದಿಕ್ಕು. ಹೌದು ಹೌದು, ಭಗವಾನ್ ಬುದ್ಧನೇ ನಮ್ಮ ನಾಯಕ. ನಾನು ಸಂಘದ ನಾಯಕನಲ್ಲ, ನಿಮ್ಮಂತೆಯೇ ಕೇವಲ ಮನುಷ್ಯ. ಅದು ಹೇಗಾಗುತ್ತದೆ? ನಾನಾರು ಮಾಯಾದೇವಿ ಮತ್ತು ಶುದ್ಧೋಧನನ ಮಗ ಅಷ್ಟೇ. ಹಾಗಾದರೆ ನೀವು ರೂಪಿಸಿದ ಈ ಧಮ್ಮದಲ್ಲಿ ನಿಮಗೆ ಯಾವ ಸ್ಥಾನವೂ ಬೇಡವೇ? ಧಮ್ಮ ತನಗೆ ತಾನೇ ಉತ್ತರಾಧಿಕಾರಿ. ಆನಂದ, ಮನುಷ್ಯನ ಅಧಿಕಾರ ಬಯಸುವ ತತ್ವವೇ ಅಲ್ಲ. ನಾನೊಬ್ಬ ಮನುಷ್ಯ, ನಿಮ್ಮೆಲ್ಲರಂತೆ ಕೇವಲ ಮನುಷ್ಯ. ನೀವು ರೂಪಿಸಿದ ಧಮ್ಮದಲ್ಲಿ ನಿಮಗೆ ಯಾವ ಸ್ಥಾನವೂ ಬೇಡವೇ? ಈ ಧಮ್ಮದಲ್ಲಿ ಸ್ಥಾನವಿರುವುದು ನಾನು ಬೋಧಿಸಿದ ತತ್ವಗಳಿಗೆ. ನಾನು ಹಲವರಿಂದ ಕಲಿತು ಇಲ್ಲಿಯವರೆಗೂ ಸಂಶೋಧಿಸಿ ನಿಮಗೆ ತಿಳಿಸಿರುವ ತತ್ವಗಳು, ಸರ್ವರಿಂದಲೂ ನುಡಿ ಕಲಿತು ಕಂಡುಕೊಂಡ ಅರಿವಿನ ತತ್ವಗಳು. ಹಾಗೆಂದು ಇದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಿ ಎಂದು ನಾನು ಹೇಳಲಾರೆ. ನನ್ನ ತತ್ವ ಸಂದೇಶಗಳನ್ನು ಪ್ರಶ್ನಿಸಿ ಪರಿಶೀಲಿಸಿ ಸತ್ಯವೆಂದು ತಿಳಿದರೆ ಒಪ್ಪಿಕೊಳ್ಳಲು ಜಗತ್ತಿಗೆ ಹೇಳಿ. ನನಗಿದನ್ನು ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ಭಗವಾನ್. ನಾನು ಮಾರ್ಗದಾತನೆ ಹೊರತು ಮೋಕ್ಷದಾತನಲ್ಲ.
ಮಾತೇನಾದರೂ? ಭಿಕ್ಕುಗಳೇ, ಆನಂದ ಬಹಳ ವಿವೇಕಿ. ಈಗ ಸಾಗಬೇಕಾಗಿರುವ ದೂರ ಬಹಳಷ್ಟಿದೆ. ಅದಕ್ಕಾಗಿ ದುಃಖಿಸುತ್ತಿದ್ದಾನೆ ಅಷ್ಟೇ. ಜಗತ್ತಿಗೆ ನಾನು ಹೇಳಬೇಕೆಂದಿರುವ ಕೊನೆಯ ಮಾತುಗಳಿವೆ. ನಾನು ಬೋಧಿಸಿದ ತತ್ವಗಳು ಮನುಷ್ಯರಿಗಾಗಿ ಮನುಷ್ಯ ಬೋಧಿಸಿದ ತತ್ವಗಳು. ಧರ್ಮವೆಂದರೆ ಮನುಷ್ಯ ಮತ್ತು ಮನುಷ್ಯನ ನಡುವಿನ ಸಂಬಂಧ. ಈ ಸಂಬಂಧದ ನಡುವಿನ ಗೋಡೆಗಳನ್ನು ಪುಡಿ ಮಾಡಿಕೊಳ್ಳುತ್ತಾ ದುಃಖವನ್ನು ನಿವಾರಿಸಿಕೊಳ್ಳಿ. ಸಂತೋಷಕ್ಕಾಗಿ ಮನುಷ್ಯರನ್ನು ಪ್ರೀತಿಸಿ. ಪರಿವರ್ತನೆಯೇ ಪ್ರಕೃತಿಯ ನಿಯಮ. ಮನುಷ್ಯನು ಸಹ ಹುಟ್ಟಿನಿಂದ ಸಾಯುವ ತನಕ ಕೆಡುಕಿನಿಂದ ಒಳಿತಿನ ಕಡೆ ಪರಿವರ್ತನೆಯಾಗುತ್ತಲೇ ಇರಬೇಕು. ಇದೇ ಜೀವನ. ಇದೇ ದುಃಖ ನಿವಾರಣೆಯ ಮಾರ್ಗ, ಮಧ್ಯಮ ಮಾರ್ಗ. Gacchami